ತೋತಾರಾಮ್ ತನ್ನ ಮಗಳ ಕಿರಣ್ ಜೊತೆ ಬೆಟ್ಟದ ದಾರಿಯಲ್ಲಿ ಮನೆಗೆ ವಾಪಸ್ ಬರ್ತಾ ಇದ್ರು. ಅಪ್ಪ, ನಾವು ತುಂಬಾ ದಿನಗಳವರೆಗೆ ನಾವು ಇವಾಗ ಮತ್ತೆ ಮಾರ್ಕೆಟಿಗೆ ಹೋಗ್ಬೇಕಾಗಿಲ್ಲ. ಹಾ, ಸರಿಯಾಗಿ ಹೇಳ್ದೆ. ಆದ್ರೆ ನಿನ್ನ ಗಮನ ಈಗ ರಸ್ತೆ ಮೇಲಿರ್ಲಿ. ಈ ರೋಡು ಅಷ್ಟೊಂದು ಸರಿ ಇಲ್ಲ. ಕಾಲ್ ಜಾರ್ ಬಿದ್ಬಿಡ್ತೀಯ, ಹುಷಾರು. ಅಪ್ಪ, ನಾನೀಗ ಚಿಕ್ಕ ಹುಡುಗಿ ಅಲ್ಲ. ನನ್ ಕಣ್ಣು ಮುಚ್ಕೊಂಡ್ರು ಕೂಡ ಮನೆಗೆ ಕರೆಕ್ಟಾಗಿ ಹೋಗ್ಬೋದು. ನೋಡ್ತೀರಾ? ನೋಡಿ. ಕಿರಣ್ ಕಣ್ಗಳನ್ನ ಮುಚ್ಕೊಂಡು ಹೋಗೋಕೆ ಶುರು ಮಾಡ್ತಾಳೆ. ಮಗಳೇ, ಈಗೆಲ್ಲ ತಮಾಷೆ ಮಾಡಕ್ ಹೋಗ್ಬೇಡ, ಅದು ಸರಿಯಲ್ಲ. ದಾರಿಯಲ್ಲಿರೋ ಕಲ್ಗೆ ಅವಳ ಕಾಲ್ ತಗಲಿ ಅವಳು ಬೆಟ್ಟದ ಗಿಡಕ್ಕೆ ಸಿಕ್ಕಾಕೊಳ್ತಾಳೆ. ಅಪ್ಪ, ಕಾಪಾಡಿ ಕಾಪಾಡಿ ಅಪ್ಪ, ನನ್ ಕೆಳಗಡೆ ಬಿದ್ದ್ಬಿಡ್ತೀನಿ ಅಪ್ಪ, ನನ್ನನ್ ಕಾಪಾಡಿ. ಅಯ್ಯೋ ದೇವ್ರೆ, ಈ ಹುಡುಗಿ ಏನ್ ಮಾಡ್ಕೊಂಡ್ಬಿಟ್ಲು? ನಾನು ಹೇಳಿದ್ದೆ ತಾನೇ ನೋಡ್ಕೊಂಡು ಹೋಗು ಅಂತ. ಕಿರಣ್ ಯಾವ ಗಿಡಕ್ಕೆ ಸಿಕ್ಕಾಕೊಂಡಿದ್ಲೋ ಅಲ್ಲಿಂದ ಅವಳನ್ನ ಕಾಪಾಡೋದು ತುಂಬಾನೇ ಕಷ್ಟ ಆಗಿ ಹೋಗಿತ್ತು. ತೋತಾರಾಮ್ ಸಹಾಯಕ್ಕಾಗಿ ಕಿರ್ಚೋಕೆ ಶುರು ಮಾಡ್ತಾನೆ. ಅಕ್ಕಪಕ್ಕದಲ್ಲಿ ಯಾರಾದ್ರೂ ಇದ್ದೀರಾ? ತೋತಾರಾಮ್ಗೆ ಬೆಟ್ಟದ ಮೇಲಿಂದ ಒಬ್ಬ ವ್ಯಕ್ತಿ ಹೋಗ್ತಿರೋದನ್ನ ನೋಡ್ತಾನೆ. ತೋತಾರಾಮ್ ಅವನ ಹತ್ರ ಹೋಗಿ, ಸಾಹೇಬ್ರೆ, ನನ್ನ ಹೆಸರು ತೋತಾರಾಮ್ ಅಂತ. ನನ್ನ ಮಗಳು ಇಲ್ಲೇ ಕೆಳಗಡೆ ಸಿಕ್ಕಾಕೊಂಡ್ಬಿಟ್ಟಿದ್ದಾಳೆ. ನೀವು ದಯವಿಟ್ಟು ನನಗೆ ಸಹಾಯ ಮಾಡಿ. ಸಹಾಯ ಯಾವತ್ತು ನನಗೋಸ್ಕರನೇ ಮಾಡ್ಕೊಳ್ಳಲ್ಲ, ಆದ್ರೆ ಖಂಡಿತವಾಗ್ಲೂ ನಿನ್ನ ಮಗಳ ಜೀವನ ನಾನು ಕಾಪಾಡ್ತೀನಿ. ನೀವೇನು ಹೇಳ್ತಾ ಇದ್ದೀರಾ? ನನಗೇನು ಅರ್ಥ ಆಗಿಲ್ಲ. ನಾನು ಸೈತಾನಿ ಜಾದುಗಾರ ಜೋಗೋ. ನಿನ್ನ ಮಗಳ ಜೀವನ ನಾನು ಕಾಪಾಡಬೇಕು ಅಂತ ಅಂದ್ರೆ ನೀನು ನಿನ್ನ ಸ್ವಾತಂತ್ರ್ಯನ ನನಗೆ ಕೊಡ್ಬೇಕಾಗತ್ತೆ. ಅಂದ್ರೆ ನೀನು ನನ್ನ ಕೆಲ್ಸಗಾರನಾಗಿ ಇರಬೇಕಾಗತ್ತೆ. ಸಾಹೇಬ್ರೆ, ನೀವೇನ್ ಹೇಳ್ತೀರೋ ನಾನು ಅದನ್ನೆಲ್ಲ ಕೇಳ್ತೀನಿ. ನನ್ನ ಮಗಳನ್ನ ದಯವಿಟ್ಟು ಕಾಪಾಡಿ. ತೋತಾರಾಮ್ ತುಂಬಾ ಬೇಡ್ಕೊಂಡಿದ್ದನ್ನ ನೋಡಿ ಶೈತಾನಿ ಮಂತ್ರವಾದಿ ಜೋಗೋ ತೋತಾರಾಮ್ ಮಗಳು ಕಿರಣ್ ಅನ್ನ ಅಲ್ಲಿಂದ ಕಾಪಾಡ್ದ. ನಿಮ್ಮಿಂದ ತುಂಬಾನೇ ಸಹಾಯ ಆಯ್ತು, ನೀವು ನನ್ನ ಪ್ರಾಣ ಕಾಪಾಡಿದ್ರಿ. ನಾನೇನ್ ನಿನಗೆ ಉಪಕಾರ ಮಾಡಿಲ್ಲ ಅಮ್ಮ, ದಡ್ಡ ಹುಡುಗಿ. ನಾನಿದ್ರ ಬದಲಾಗಿ ನಿಮ್ಮ ತಂದೆನ ಶಾಶ್ವತವಾಗಿ ಕೆಲ್ಸಗಾರನಾಗಿ ಇಟ್ಕೊಂಡಿದ್ದೀನಿ. ನಿಮ್ಮ ತಂದೆ ಇನ್ ಮುಂದೆ ನನ್ನ ಅಂದ್ರೆ ಜೋಗೋನ ಕೆಲ್ಸಗಾರ. ನನಗೆ ಅರ್ಥ ಆಗ್ತಿಲ್ಲ ಅಪ್ಪ, ಇವ್ರು ಏನ್ ಹೇಳ್ತಾ ಇದಾರೆ? ಒಬ್ರಾದ್ಮೇಲೆ ಒಬ್ರಿಗೆ ಅರ್ಥ ಮಾಡಿಸೋ ಸಮಯ ನನ್ನ ಹತ್ರ ಇಲ್ಲ. ಮನೆಗೆ ಹೋಗಿ ನಿಮ್ಮ ಅಮ್ಮಂಗೆ ಹೇಳ್ಬಿಡು, ಇವತ್ತಿಂದ ಅಪ್ಪ ಯಾವತ್ತೂ ಕೂಡ ಮನೆಗೆ ಬರಲ್ಲ ಅಂತ. ಜೋಗೋ ತೋತಾರಾಮ್ನ ತನ್ನ ಜೊತೆಗೆ ಕರ್ಕೊಂಡು ಹೋದ. ಕಿರಣ್ ತುಂಬಾನೇ ಬೇಡ್ಕೊಂಡ್ಲು, ಆದ್ರೆ ಜೋಗು ಹಿಂದೆ ತಿರುಗಿ ನೋಡ್ಲಿಲ್ಲ, ಮತ್ತೆ ತೋತಾರಾಮ್ಗೂ ಕೂಡ ಹಿಂದೆ ತಿರುಗಿ ನೋಡಕ್ಕೆ ಬಿಡ್ಲಿಲ್ಲ. ಹೋಗ್ಬೇಡಿ ಅಪ್ಪ, ನನ್ನ ಒಬ್ಬಳನ್ನೇ ಬಿಟ್ಟು ಹೋಗ್ಬೇಡಿ. ಜೋಗೋ ತೋತಾರಾಮನ್ನ ಕರ್ಕೊಂಡು ಊರಿನ ಹೊರಗಡೆ ಖಾಲಿ ಜಾಗದಲ್ಲಿರೋ ತನ್ನ ಮನೆಗೆ ಕರ್ಕೊಂಡ್ ಬರ್ತಾನೆ. ಅವನು ಮರದ ಜಾದುವಿನ ಪ್ಲೇಟ್ ಮೇಲೆ ಜಾದುವಿನ ಮಸಿಯಿಂದ ತುಂಬಿರೋ ಪೆನ್ನಿಂದ ತೋತಾರಾಮ್ ಎಂಬ ಹೆಸರನ್ನ ಬರೀತಾನೆ. ಜೊತೆಗೆ ಒಂದ್ ಪಕ್ಷಿ ಚಿತ್ರನ ಬರೀತಾನೆ. ನೀನೇನ್ ಮಾಡ್ತಾ ಇದೀಯಾ? ನಿನ್ನ ಹಕ್ಕಿ ಮಾಡ್ತಾ ಇದೀನಿ. ಹೇಗಿದ್ರು ನಿನ್ನ ಹೆಸರು ತೋತಾರಾಮ್ ಅಲ್ವಾ? ಇನ್ ಮುಂದೆ ನೀನು ನನಗೋಸ್ಕರ ಕೆಲಸ ಮಾಡ್ತೀಯ. ಏನ್ ಮಾಡ್ಬೇಕು ನಾನು? ನನ್ನ ಊಟ ತಿಂಡಿ ಖರ್ಚೆಲ್ಲ ನೀನ್ ನೋಡ್ಕೋಬೇಕಾಗತ್ತೆ. ಆ ಜಾದುವಿನ ಪ್ಲೇಟ್ ಮೇಲೆ ಜೋಗೋ ಬರ್ದಿರೋ ಚಿತ್ರ ಕಂಪ್ಲೀಟ್ ಆದ್ಮೇಲೆ ಆಗ ತೋತಾರಾಮ್ ಪಕ್ಷಿಯಾಗಿ ಬದಲಾಗ್ತಾನೆ. ಇನ್ಮೇಲೆ ನನ್ನ ಜೀವನ ಪೂರ್ತಿ ಯಾವುದೇ ಕೆಲಸ ಮಾಡೋ ಅವಶ್ಯಕತೆನೇ ಇಲ್ಲ. ಹೋಗು, ನನಗೋಸ್ಕರ ಬಜಾರಿಂದ ಚಿನ್ನದ ಹಾರ ಕಳ್ತನ ಮಾಡ್ಕೊಂಡ್ ಬಾ. ನಾನು ಅದನ್ನ ಮಾರಿ ದೊಡ್ಡ ಮಾಡ್ಕೋತೀನಿ. ಜೋಗೋ ಆದೇಶದಂತೆ ಆ ಪಕ್ಷಿ ಮಾರ್ಕೆಟ್ ಹತ್ರ ಚಿನ್ನದ ಹಾರನ ಕದಿಯೋಕೆ ಹೋಗುತ್ತೆ. ಇಲ್ಲಿ ಕಿರಣ್ ಮನೆಗ್ ಹೋಗಿ ಅವ್ರ ಅಮ್ಮನ ಹತ್ರ ಎಲ್ಲಾ ವಿಷಯವನ್ನ ಹೇಳ್ತಾಳೆ. ಅಮ್ಮ, ಆ ಜಾದೂಗರ್ ಜೋಗೋ ಜೀವನ ಪರ್ಯಂತ ಅಪ್ಪನ ಅವನ್ ಜೊತೆ ಕರ್ಕೊಂಡ್ ಹೋದ. ಅವ್ನ್ ಹೇಳ್ತಿದ್ದ ಅವ್ನ್ ಕೆಲಸಕರ್ನಾಗಿ ಅಪ್ಪನ ಇಟ್ಕೊಳ್ತಾನಂತೆ. ಇದೆಲ್ಲ ನಿನ್ನಿಂದೆ ಆಗಿದ್ದು ಕಿರಣ್. ಅದಕ್ಕೆ ಹೇಳೋದು ದೊಡ್ಡವ್ರ ಮಾತು ಸ್ವಲ್ಪ ಕೇಳ್ಬೇಕು ಅಂತ. ಅಮ್ಮ, ಇನ್ಮೇಲೆ ನಾನು ನಿಮ್ಮ ಮಾತನ್ನ ಕೇಳ್ತೀನಿ, ಆದ್ರೆ ಈಗ ಅಪ್ಪನ ಕರ್ಕೊಂಡ್ ಬನ್ನಿ. ಆಯ್ತು ಬಾ, ಈಗ ನಾವು ಆ ಮಂತ್ರವಾದಿ ಮನೆಗೆ ಹೋಗೋಣ. ಕೋಯಲ್ ಮತ್ತೆ ಕಿರಣ್ ಬೆಟ್ಟದ ಮಾರ್ಗದಲ್ಲಿ ಹೋಗ್ತಾ ಆ ಮಂತ್ರವಾದಿ ಮನೆನ ಹುಡುಕೋಕೆ ಪ್ರಯತ್ನ ಪಡ್ತಾ ಇರ್ತಾರೆ. ಸ್ವಲ್ಪ ಹೊತ್ತಾದ್ಮೇಲೆ ಅವ್ರಿಗೆ ಒಂದ್ ಮನೆ ಕಾಣಿಸುತ್ತೆ. ಅಮ್ಮ, ಅಲ್ಲಿ ನೋಡಿ, ಆ ಮಂತ್ರವಾದಿ ಕಾಣಿಸ್ಕೊಳ್ತಾ ಇದ್ದಾನೆ. ಅವರಿಬ್ರು ಹೋಗಿ ಆ ಮಂತ್ರವಾದಿ ಮುಂದೆ ನಿಂತ್ಕೊಳ್ತಾರೆ. ನೀವು ನನ್ನ ಗಂಡನ ಇಲ್ಲಿ ಕರ್ಕೊಂಡು ಬಂದಿದ್ದೀರಾ, ದಯವಿಟ್ಟು ನನ್ನ ಗಂಡನ ಬಿಟ್ಬಿಡಿ. ಇನ್ ಮುಂದೆ ಅವ ನಿನ್ ಗಂಡ ಅಲ್ಲ, ನನ್ನ ಹಕ್ಕಿ ಕೆಲ್ಸಗಾರ. ಹಾ, ಹಕ್ಕಿ ಕೆಲ್ಸಗಾರ. ನಾನ್ ನಿನ್ ಗಂಡನ ಹಕ್ಕಿಯಾಗಿ ಬದಲಾಯಿಸಿದ್ದೀನಿ.
ಆ ಹಕ್ಕಿ ನನ್ಗೋಸ್ಕರ ಚಿನ್ನ ಕಳ್ತನ ಮಾಡಕ್ಕೆ ಬಜಾರ್ಗೆ ಹೋಗಿದೆ. ಮತ್ ನೀವುಗಳು ಕೂಡ ಇಲ್ಲಿಂದ ಹೋಗ್ತಾ ಇರಿ, ಇಲ್ಲ ಅಂದ್ರೆ ನಾನು ನಿಮ್ಮಿಬ್ರು ಕೂಡ ಹಕ್ಕಿಗಳಾಗಿ ಬದಲಾಯಿಸ್ತೀನಿ. ಆಮೇಲೆ ಪೂರ್ತಿ ಪರಿವಾರದವರು ಜೀವನ ಪೂರ್ತಿ ನನ್ನ ಸೇವೆ ಮಾಡ್ಕೊಂಡೇ ಇರ್ಬೇಕಾಗತ್ತೆ. ಇಲ್ಲ, ನಾನು ಇಲ್ಲಿಂದ ನಮ್ಮ ಅಪ್ಪನ್ನ ಕರ್ಕೊಂಡೇ ಹೋಗೋದು. ಮಗಳೇ, ಇಲ್ಲಿಂದ ಹೋಗ್ಬಿಡೋಣ, ಇಲ್ಲಾಂದ್ರೆ ನಾವಿಬ್ರು ಕೂಡ ಈ ಮಂತ್ರವಾದಿ ಕೈಯಲ್ಲಿ ಕೆಲಸಗಾರ ಆಗ್ಬಿಡ್ತೀವಿ. ಆದ್ರೆ ಅಮ್ಮ, ಅಪ್ಪನ್ನ ಇಲ್ಲೇ ಬಿಟ್ಟು ನಾವ್ ಹೇಗ್ ಹೋಗೋದು? ಅದಕ್ಕೆ ಇನ್ನೊಂದೇನಾದ್ರೂ ಉಪಾಯ ಮಾಡೋಣ ಮಗಳೇ. ಮೊದ್ಲು ಇಲ್ಲಿಂದ ಹೊರಡೋಣ. ಕೋಯಲ್ ಕಿರಣ್ ಕೈಯನ್ನ ಹಿಡ್ಕೊಂಡು ಆ ಮಂತ್ರವಾದಿ ಮನೆಯಿಂದ ತಮ್ಮ ಮನೆಗೆ ವಾಪಸ್ ಹೋಗ್ತಾರೆ. ಆಗ ತೋತಾರಾಮ್ ಪಕ್ಷಿ ಮಾರ್ಕೆಟ್ ಇಂದ ಜೋಗೋ ಸಲುವಾಗಿ ಹಣ್ಣುಗಳನ್ನ ತರ್ತಾ ಇರುತ್ತೆ. ಕಿರಣ್ ಮತ್ತೆ ಕೋಯಲ್ ಆ ತೋತಾರಾಮ್ ಪಕ್ಷಿನ ಅವರಿಬ್ರು ನೋಡ್ತಾ ಹಾಗೆ ನಿಲ್ತಾರೆ. ವಾ, ನನ್ನ ಪ್ರೀತಿಯ ಹಕ್ಕಿಯೇ, ವಾಪಸ್ ಬಂದ್ಬಿಟ್ಯಾ? ಪಕ್ಷಿನ ಪಂಜರದಲ್ಲಿ ಹಾಕ್ತಾನೆ. ಅವರಿಬ್ರು ಅದನ್ನ ದೂರದಿಂದ ನೋಡ್ತಾ ನಿಂತಿದ್ರು. ಮಗಳೇ, ಈ ಮಂತ್ರವಾದಿಗಿಂತ ದೊಡ್ಡ ಮಂತ್ರವಾದಿನ ನಾವು ಹುಡುಕ್ಬೇಕು. ಆದ್ರೆ ಅಮ್ಮ, ಆ ದೊಡ್ಡ ಮಂತ್ರವಾದಿನ ಹೇಗ್ ಹುಡ್ಕೋದು? ಈ ಮಂತ್ರವಾದಿ ಯಾವಾಗ್ಲೂ ಎಲ್ಲಿ ಹೋಗ್ತಾನೋ ನಾವ್ ಅಲ್ಲಿ ಹೋಗ್ಬೇಕು. ಆದ್ರೆ ನಮ್ಮ ಹತ್ರ ಅಷ್ಟೊಂದು ಹಣ ಇಲ್ಲ. ಇಲ್ಲಾಂದ್ರೆ ಟಿಕೆಟ್ ಖರೀದಿ ಮಾಡ್ಬಿಟ್ಟು ನಾವ್ ಅಲ್ಲಿಗೆ ಹೋಗ್ಬೋದಿತ್ತು. ಆದ್ರೆ ನಾವು ಪ್ರಯತ್ನ ಪಡೋಣ. ಕೋಯಲ್ ಮತ್ತೆ ಕಿರಣ್ ತಮ್ಮ ಮನೆಗೆ ಹೋಗೋ ಬದಲು ಅವರು ಮಾರ್ಕೆಟಿಗೆ ಹೋಗ್ತಾರೆ. ಅಲ್ಲಿ ಒಬ್ಳು ಮಾಟಗಾರತಿ ತನ್ನ ಜಾದೂನ ತೋರಿಸ್ತಾ ಇರ್ತಾಳೆ. ಸ್ವಲ್ಪ ಹೊತ್ತಲ್ಲೇ ಆ ಮಾಟಗಾರತಿ ಅವ್ರ ಹತ್ರ ಬರ್ತಾಳೆ. ನೋಡಿ, ನನ್ನ ಹೆಸರು ಪರಿ ಅಂತ. ನಾನೊಬ್ಳು ಮಾಟಗಾರತಿ. ನಾನು ತಿಳ್ಕೊಬೋದಾ ನೀವು ಇಲ್ಲಿ ಯಾಕೆ ಬಂದಿದ್ದೀರಿ ಅಂತ? ಹೌದು, ನಾವು ನಿಮ್ಮ ಸಲುವಾಗಿ ವೇಟ್ ಮಾಡ್ತಾ ಇದ್ವಿ. ನನಗೆ ವೇಟ್ ಮಾಡ್ತಾ ಇದ್ರಾ? ಅದ್ಯಾಕೆ? ಹೌದು, ನಾವು ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕಿತ್ತು. ಮಾತಾಡಬೇಕಾ ಅಥವಾ ಜಾದೂ ನೋಡಬೇಕಾ? ಎರಡು. ಹೆದರ್ಕೋಬೇಡ. ನಿಮ್ಮ ಅಪ್ಪನಿಗೆ ಏನಾಯಿತು ಅಂತ ಹೇಳು. ಅದೇನಂದ್ರೆ, ಒಬ್ಬ ಮಂತ್ರವಾದಿ ನನ್ನ ಗಂಡನ ಪಕ್ಷಿಯಾಗಿ ಬದಲಾವಣೆ ಮಾಡಿದ್ದಾನೆ. ದಯವಿಟ್ಟು ನೀವು ನಮಗೆ ಸಹಾಯ ಮಾಡಬೇಕು. ಈಗ ನಮ್ಮ ಹತ್ರ ದುಡ್ಡಿಲ್ಲ. ಆದರೆ ಪರಿ ಕೋಯಲ್ ಮಾತಾಡ್ತಿರೋದನ್ನ ನಿಲ್ಲಿಸಿ ಹೇಳ್ತಾಳೆ, ಆ ಮಂತ್ರವಾದಿ ಹೆಸರು ಜೋಗೋ ಅಂತನಾ? ಹೌದು. ನಿಮಗೆ ಹೇಗೆ ಗೊತ್ತು? ಅವನಿಗೆ ನಾನೇ ಜಾದೂ ಕಲಿಸಿದ್ದು. ಆದರೆ ಅವನು ಜಾದೂ ಕಲ್ತ್ಕೊಂಡ್ಮೇಲೆ ನನ್ನ ಮಗಳನ್ನ ಮೀನ್ ಮಾಡಿ ಅವಳನ್ನ ತಿಂದ್ಬಿಟ್ಟ. ಅವನು ಎಲ್ಲಿರ್ತಾನೆ ಅಂತ ನಿಮಗೆ ಗೊತ್ತಾ? ಹೌದು, ಅವನು ಎಲ್ಲಿರ್ತಾನೆ ಅಂತ ನಮಗೆ ಗೊತ್ತು. ನೋಡಿ, ನಿಮ್ಗೇನು ಬೇಕೋ ಅದನ್ನ ನಾವು ನಿಮಗೆ ಕೊಡ್ತೀವಿ. ಆದರೆ ನನಗೆ ಅವನು ಎಲ್ಲಿರ್ತಾನೆ ಅನ್ನೋದಷ್ಟೇ ಬೇಕು. ಮತ್ತೆ ನಿಮ್ಮಿಬ್ರ ಸಹಾಯ ಕೂಡ. ನಮ್ಮಿಬ್ರಿಂದ ಏನು ಸಹಾಯ ಬೇಕು ಹೇಳಿ. ನನಗೇನು ಅನ್ಸುತ್ತೆ ಅಂದ್ರೆ, ನಿಮ್ಮ ಗಂಡನ್ನ ಅವನು ಪಕ್ಷಿಯಾಗಿ ಮಾಡಿದಾನೆ ಅಂದ್ರೆ ಅವನು ಜಾದೂವಿನ ಪ್ಲೇಟನ್ನು ಉಪಯೋಗ ಮಾಡಿರ್ತಾನೆ. ಅದಕ್ಕೆ ನಾವು ಅದನ್ನ ಕಳ್ತನ ಮಾಡಬೇಕು. ಅದನ್ನ ತಗೊಂಡು ಅದರಲ್ಲಿ ಮೇಲಿರೋ ನಿನ್ನ ಗಂಡನ ಹೆಸರು ಮತ್ತೆ ಪಕ್ಷಿನ ಅಳಿಸ್ಬೇಕು. ಇಷ್ಟೇ ಕೆಲ್ಸನಾ? ಇದು ಎಷ್ಟು ಈಸಿ ಅನ್ಸುತ್ತೋ ಅಷ್ಟು ಈಸಿ ಅಲ್ಲ ಈ ಕೆಲಸ. ಆ ಜಾದೂವಿನ ಪ್ಲೇಟ್ ಮೇಲೆ ಅವನು ಯಾವ ಚಿತ್ರನ ಬಿಡಿಸಿರ್ತಾನೋ ಅದನ್ನ ಅಳಿಸೋಕೆ ಜಾದೂವಿನ ನೀರ್ ಬೇಕು. ಮತ್ತೆ ನೀವು ಆ ನೀರನ್ನ ತಗೊಂಡ್ ಬರಕ್ಕಾಗಲ್ವಾ? ಖಂಡಿತ ತಗೊಂಡ್ ಬರ್ತಾ ಇದ್ದೆ. ಆ ನೀರನ್ನ ಯಾರು ತಗೊಂಡ್ ಬರ್ಬೇಕು ಅಂದ್ರೆ ಅವರು ಜೀವನದಲ್ಲಿ ಯಾವ ಸುಳ್ಳು ಹೇಳಿರಬಾರ್ದು. ಆದ್ರೆ ನನ್ನ ಜೀವನದಲ್ಲಿ ನಾನು ಕೆಲವು ಸುಳ್ಳುಗಳನ್ನ ಹೇಳಿದ್ದೀನಿ. ಅದಕ್ಕೆ ನಾನು ನೀರ್ ತಗೊಂಡ್ ಬರಕ್ ಹೋದ್ರೆ ಅಲ್ಲಿರೋ ನೀರೆಲ್ಲ ಒಣಗಿ ಹೋಗುತ್ತೆ. ಆಯ್ತು, ಹಾಗಾದ್ರೆ ಈ ಕೆಲ್ಸನ ನಾನ್ ಮಾಡ್ತೀನಿ. ಯಾಕಂದ್ರೆ ನಾನು ಯಾವತ್ತೂ ಸುಳ್ಳು ಹೇಳಿಲ್ಲ. ಆ ಜಾಗ ಎಲ್ಲಿದೆ ಅಂತ ಹೇಳಿ. ಪರಿ ಆ ಜಾಗ ಎಲ್ಲಿದೆ ಅಂತ ಕೋಯಲ್ಗೆ ಹೇಳ್ತಾಳೆ. ಕೋಯಲ್ ಒಂದು ಬಾಟಲ್ನ ತಗೊಂಡು ಆ ಚಮತ್ಕಾರಿ ನೀರ್ ಹತ್ರ ಹೋಗ್ತಾಳೆ. ಆ ಬಾಟಲಲ್ಲಿ ಆ ನೀರನ್ನ ತುಂಬಿಕೊಂಡು ಬರ್ತಾಳೆ. ಈಗ 3 ಜನ ಜೋಗೋ ಮನೆ ಹತ್ರ ಹೋಗ್ತಾರೆ. ಜೋಗೋ ತಮ್ಮ ಮನೆ ಮುಂದೆ ಮಂಚ ಹಾಕೊಂಡು ಆರಾಮವಾಗಿ ಮಲಗಿದ್ದ. ಅಲ್ಲೇ ಆ ಪಂಜರ ಕೂಡ ಇತ್ತು. ಅದರಲ್ಲಿ ತೋತಾರಾಮ್ ಪಕ್ಷಿಯಾಗಿ ಇದ್ದ. ಪರಿ ಕಿರಣ್ಗೆ ಹೇಳ್ತಾಳೆ, ಹೋಗು, ನೀನು ಹೋಗಿ ನಿಮ್ಮ ತಂದೆನ ಪಂಜರದಿಂದ ಆಚೆ ತೆಗಿ. ನಾನು ಅಲ್ಲಿವರೆಗೂ ಆ ಜಾದುವಿನ ಪ್ಲೇಟನ್ನು ಹುಡುಕ್ತೀನಿ. ಪರಿ ಜೋಗೋ ಮನೆ ಒಳಗಡೆ ಹೋಗ್ತಾಳೆ. ಅಲ್ಲಿ ಆ ಜಾದುವಿನ ಪ್ಲೇಟ್ ಮತ್ತೆ ಆ ಮಸಿ ಪೆನ್ನು ಟೇಬಲ್ ಮೇಲೆ ಇಟ್ಟಿರುತ್ತೆ. ಅವಳು ಆ 2 ವಸ್ತುಗಳನ್ನ ತಗೊಂಡು ಮನೆಯಿಂದ ಆಚೆ ಬರೋಕೆ ಶುರು ಮಾಡ್ತಾಳೆ. ಇಲ್ಲಿ ಕಿರಣ್ ಪಂಜರದ ಹತ್ರ ಹೋಗಿ ಆ ಪಂಜರನ್ನ ಓಪನ್ ಮಾಡ್ತಾಳೆ. ಆಗ ಜೋಗೋ ಎಚ್ಚರ ಆಗ್ತಾನೆ. ಕೇವಲ ಪಂಜರ ಓಪನ್ ಮಾಡ್ಬಿಟ್ಟು ನಿಮ್ಮ ತಂದೆನ ಸ್ವಾತಂತ್ರ್ಯಗೊಳಿಸಕ್ಕಾಗಲ್ಲ ಹುಡುಗಿ. ಅದಕ್ಕೋಸ್ಕರ ಇನ್ನೂ ಕೆಲವು ವಸ್ತುಗಳು ಬೇಕಾಗುತ್ತೆ. ಆಗ ಪರಿ ಕೈಯಲ್ಲಿ ಆ ಜಾದುವಿನ ಪ್ಲೇಟ್ ಹಿಡ್ಕೊಂಡು ಆಚೆ ಬರ್ತಾಳೆ. ಆ ವಸ್ತು ನನ್ನ ಹತ್ರ ಇದೆ ಜೋಗೋ. ಆಗ ಪರಿ ಆ ಜಾದುವಿನ ಪ್ಲೇಟ್ ಮೇಲೆ ಆ ಚಮತ್ಕಾರಿ ನೀರನ್ನ ಚೆಲ್ತಾಳೆ. ಆಗ ಅದರಲ್ಲಿರೋ ಹೆಸರು ಮತ್ತು ಪಕ್ಷಿ ಚಿತ್ರ ಪೂರ್ತಿ ಅಳಿಸೋಗುತ್ತೆ. ತೋತಾರಾಮ್ ಮನುಷ್ಯನಾಗಿ ಬದಲಾಗ್ತಾನೆ. ನೀನ್ ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟೆ ಪರಿ. ಆಯ್ತು, ಈಗ ನೋಡು ನಾನು ಏನ್ ಮಾಡ್ತೀನಿ ಅಂತ.
ಪರಿ ಆ ಜಾದುವಿನ ಪೆನ್ ತಗೊಂಡು ಆ ಜಾದುವಿನ ಪ್ಲೇಟ್ ಮೇಲೆ ಜೋಗ ಹೆಸರು ಬರೆದು ಮತ್ತೆ ಇಲಿ ಚಿತ್ರನ ಬಿಡಿಸ್ತಾಳೆ. ಆಗ ಜೋಗೋ ಇಲಿಯಾಗಿ ಬದಲಾಗ್ತಾನೆ. ಆಗ ಆ ಪರಿ ಆ ಇಲಿಯನ್ನ ಪಂಜರದಲ್ಲಿ ಹಾಕ್ತಾಳೆ. ತೋತಾರಾಮ್ ಯಾವ ಪಂಜರದಲ್ಲಿದ್ನೋ ಅಲ್ಲಿಂದ ಬಿಡುಗಡೆಯಾಗಿ ತೋತಾರಾಮ್ ತನ್ನ ಕುಟುಂಬದ ಜೊತೆ ವಾಪಸ್ ಮನೆಗೆ ಹೋಗ್ತಾನೆ. ಗೋಲ್ಪುರಿ ಊರಿನ ಜನರು ಗೋಲ್ಗಪ್ಪ ತಿನ್ನೋದಕ್ಕೆ ತುಂಬಾನೇ ಇಷ್ಟಪಡ್ತಾ ಇದ್ರು. ಆ ಊರಲ್ಲಿ 2 ಅಂಗಡಿಗಳಿತ್ತು. ಅದರ ಮಾಲೀಕರು ಮಹೇಶ್ ಮತ್ತೆ ದಿನೇಶ್. ಅವರು 2 ಅಂಗಡಿಗಳು ಕೂಡ ತುಂಬಾನೇ ಪ್ರಸಿದ್ಧವಾಗಿತ್ತು. ಗೋಲ್ಪುರಿಯ ಮಕ್ಕಳಿಗೆ ಗಿಫ್ಟ್ ತಗೊಂಡು ಆಗಿದೆ. ನೋಡು, ಗೋಲ್ಪುರಿ ಹೋಗ್ತಾ ಇದೀಯಾ? ಗೋಲ್ಗಪ್ಪ ತಿಂತೀಯಲ್ವಾ? ಆದ್ರೆ ಜಾಸ್ತಿ ತಿನ್ನಕ್ ಹೋಗ್ಬೇಡ. ಅಯ್ಯೋ, ಹೆಚ್ಚೇನು ಅಲ್ಲ, 5-6 ಪ್ಲೇಟ್ ತಿಂತೀನಿ ಅಷ್ಟೇ. 2 ಪ್ಲೇಟ್ಗಿಂತ ಹೆಚ್ಚಿಗೆ ತಿನ್ಬಾರ್ದು, ಅರ್ಥ ಆಯ್ತಾ? ಮಹೇಶ್ ಮತ್ತೆ ದಿನೇಶ್ ಅವರಿಬ್ರು ಅಂಗಡಿಲೂ ಕೂಡ 2 ಪ್ಲೇಟ್ ತಾನೆ? ಸರಿ, ಒಟ್ಟಾಗಿ 2 ಪ್ಲೇಟ್ ತಿನ್ನು. ಇಬ್ರು ಗೋಲ್ಗಪ್ಪ ತಯಾರಿಸೋದ್ರಲ್ಲಿ ತುಂಬಾ ಪ್ರಸಿದ್ಧರಾಗಿದ್ದಾರೆ. ಆದ್ರೆ ಅವರಿಬ್ರಲ್ಲಿ ತುಂಬಾನೇ ದ್ವೇಷ ಇದೆ. ಒಟ್ಟಿಗೆ ಕೆಲಸ ಮಾಡಿದ್ರೆ ಮುಂದೆ ಹೋಗೋದು ಅವ್ರಿಗೆ ಅಷ್ಟು ಅರ್ಥ ಆಗಲ್ಲ. ಆದ್ರೆ ಒಬ್ರಿಗೊಬ್ರು ಚಾಡಿ ಹೇಳ್ತಾನೆ ಇರ್ತಾರೆ. ದಿನೇಶ್ ಗ್ರಾಹಕರಿಗೆ ಗೋಲ್ಗಪ್ಪ ಕೊಡೋ ಸಮಯದಲ್ಲಿ ತನ್ನ ತಮ್ಮನ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾ ಇರ್ತಾನೆ. ಅಯ್ಯೋ ದಿನೇಶ್ ಅಂಕಲ್, ಇನ್ನೊಂದ್ ಪ್ಲೇಟ್ ಕೊಡಿ. ನಿಮ್ಮ ಅಂಗಡಿ ಗೋಲ್ಗಪ್ಪ ತುಂಬಾನೇ ಚೆನ್ನಾಗಿದೆ. ಹಾ ಮಗಳೇ, ಇನ್ನೂ ತಗೋ. ಇಲ್ಲಿಗಿಂತ ಒಳ್ಳೆ ಗೋಲ್ಗಪ್ಪ ನಿನಗೆ ಎಲ್ಲೂ ಕೂಡ ಸಿಗಲ್ಲ. ಆ ಮಹೇಶ್ ಗೋಲ್ಗಪ್ಪ ಇದೆಯಲ್ಲ, ಕೆಲವೊಂದ್ಸಲ ತುಂಬಾ ಜಾಸ್ತಿ ಉಪ್ಪು, ಕೆಲವೊಂದ್ಸಲ ತುಂಬಾ ಖಾರ ಹಾಕಿರ್ತಾನೆ. ತಿನ್ನೋಕ್ ಚೆನ್ನಾಗೇ ಇರಲ್ಲ. ಕೆಲವೊಂದ್ಸಲ ಒಂಚೂರು ಖಾರ ಇರಲ್ಲ. ಅವನ್ ಗೋಲ್ಗಪ್ಪ ತಿಂದು ಜನ ಹುಷಾರ್ ತಪ್ತಾ ಇದಾರೆ. ಅಲ್ಲಿ ತುಂಬಾ ಗಲೀಜಿದೆ. ಮಹೇಶ್ ಕೂಡ ದಿನೇಶ್ ಬಗ್ಗೆ ಚಾಡಿ ಹೇಳ್ತಾನೆ ಇದ್ದ. ಹುಷಾರ್ ತಪ್ಪೋದು ಅವನ್ ಕಸ್ಟಮರ್ಸು. ಪಾನಿನ ಮೋರಿ ನೀರಿಂದ ಮಾಡಿದ್ರೆ ಜನ ಹುಷಾರ್ ತಪ್ಪದೆ ಇನ್ನೇನಾಗ್ತಾರೆ? ಪರಿ, ನೀನು ಅವನ ಅಂಗಡಿಲಿ ಗೋಲ್ಗಪ್ಪ ತಿನ್ಬೇಡ, ನನ್ನ ಹತ್ರನೇ ತಿನ್ನು ಬಾ. ಮಹೇಶ್ ಅಂಕಲ್, ನಿಮ್ಮ ಅಂಗಡಿಲಿ ಗೋಲ್ಗಪ್ಪ ತಿಂದು ನಾನು ಹುಷಾರ್ ತಪ್ಪ ಹೋಗಿದ್ದೆ. ಆದ್ರೆ ಏನ್ ಮಾಡೋದು? ಆದ್ರೆ ನಿಮ್ ಗೋಲ್ಗಪ್ಪ ತುಂಬಾನೇ ಟೇಸ್ಟಿಯಾಗಿದೆ. ಮತ್ತೆ ಮತ್ತೆ ಬಂದು ತಿನ್ಬೇಕು ಅನ್ಸುತ್ತೆ. ಊರಿನ ಮುಖ್ಯಸ್ಥರು ತುಂಬಾ ಜವಾಬ್ದಾರಿಯಿಂದ ಅವ್ರ ಕೆಲ್ಸನ ಮಾಡ್ತಾ ಇದ್ರು. ಊರಲ್ಲಿ ಯಾವುದೇ ನಿರ್ಧಾರ ತಗೊಂಡ್ರು ಅವ್ರದೇ ನಿರ್ಧಾರ ಕೊನೆಯಾಗಿರ್ತಿತ್ತು. ಒಂದಿನ ಭರತ್ ಅವರು ತಮ್ಮ ಮೊಮ್ಮಗನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋದ್ರು. ತಾತ, ಹೊಟ್ಟೆ ತುಂಬಾ ನೋವಾಗ್ತಾ ಇದೆ. ಹಾ ಪುಟ, ಇಲ್ಲಿ ಮಲ್ಕೋ. ಡಾಕ್ಟರ್ ಅಂಕಲು ನಿನಗೆ ಔಷಧಿ ಕೊಡ್ತಾರೆ, ಆಗ ನಿನ್ ಹೊಟ್ಟೆ ಸರಿ ಆಗತ್ತೆ. ಟೀನು ಹಾಸ್ಪಿಟಲ್ ಬೆಡ್ ಮೇಲೆ ಮಲ್ಕೊಂಡ. ಮತ್ತೆ ಡಾಕ್ಟರು ಅವನನ್ನ ಚೆಕಪ್ ಮಾಡಿ ಹೇಳ್ತಾರೆ, ಹೊಟ್ಟೆಯಲ್ಲಿ ಇನ್ಫೆಕ್ಷನ್ ಆಗಿದೆ. ಆಚೆ ಏನೋ ತಿಂದಿದ್ಯಾ ತಾನೆ? ನಿಜ ಹೇಳು. ಹಾ ಅಂಕಲ್, ನಾನೇನೆ ಮಹೇಶ್ ಅಂಕಲ್ ಮತ್ತೆ ದಿನೇಶ್ ಅಂಕಲ್ ಇಬ್ರು ಅಂಗಡಿಲಿ ಗೋಲ್ಗಪ್ಪ ತಿಂದೆ. ಅದೇ ಕಾರಣದಿಂದಾಗಿ ನಿನ್ ಹೊಟ್ಟೆ ಈಗ ನೋವಾಗ್ತಾ ಇರೋದು. ಅಂತ ಜಾಗದಲ್ಲಿ ಏನು ಕೂಡ ತಿನ್ನಕ್ಕೆ ಹೋಗ್ಬಾರ್ದು. ಅಮ್ಮ ನಿನಗೆ ಹೇಳ್ಕೊಟ್ಟಿಲ್ವಾ? ಇವ್ರ ಅಮ್ಮ ಇವನ್ಗೆ ಯಾವಾಗ್ಲೂ ಬೈತಾನೆ ಇರ್ತಾರೆ. ಆದ್ರೆ ಇವನ್ ಕೇಳ್ಬೇಕಲ್ವಾ ಸರ್? ನಮ್ ಮಾತು ಕೇಳೋದೇ ಇಲ್ಲ. ಆ ಗೋಲ್ಗಪ್ಪ ಅಂಗಡಿಯವ್ರನ್ನ ಇವತ್ತು ಸರಿಯಾಗಿ ಒಂದ್ ಕೈ ವಿಚಾರಿಸ್ಕೋತೀನಿ. ಆ ದಿನ ಮುಖ್ಯಸ್ಥರು ಪಂಚಾಯಿತಿಯಲ್ಲಿ ಒಂದು ನಿರ್ಧಾರ ತಗೊಂಡ್ರು. ಅವತ್ತಿಂದ ದಿನೇಶ್ ಮತ್ತೆ ಮಹೇಶ್ ಅಂಗಡಿಗಳು ಮುಚ್ಚಬೇಕು ಅಂತ. ಮುಖ್ಯಸ್ಥರೇ, ನೀವು ಅಂಗಡಿ ಬಂದ್ ಮಾಡಿಸಿದ್ರೆ ನನ್ ಹೊಟ್ಟೆ ಪಾಡಿನ ಗತಿ ಏನು? ಹೌದು ಮುಖ್ಯಸ್ಥರೇ, ನಾವು ಸತ್ತೋಗ್ತೀವಿ. ಚಿಂತೆ ಮಾಡಬೇಡಿ, ನಿಮ್ನ ಸಾಯಕ್ ಬಿಡಲ್ಲ. ಪಂಚಾಯಿತಿ ನಿಮ್ಗೆ ಬೇರೆ ಕೆಲಸ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ನಿಮ್ಮಿಬ್ರಿಗೂ ಎಷ್ಟು ಸಲ ಹೇಳಿದ್ದೀನಿ ಗೋಲ್ಗಪ್ಪನ ಶುದ್ಧವಾಗಿ ಕ್ಲೀನಾಗಿ ಮಾಡಿ ಅಂತ. ಆದ್ರೆ ನೀವು ಕೇಳೋದೇ ಇಲ್ವಲ್ಲ. ಯಾವಾಗ್ಲೂ ನಿಮ್ಮ ಗೋಲ್ಗಪ್ಪ ತಿಂದು ಊರಿನ ಮಕ್ಕಳೆಲ್ಲ ಹುಷಾರ್ ತಪ್ತಾ ಇದ್ದಾರೆ. ನನ್ನ ನಿರ್ಧಾರನೇ ಅಂತಿಮ ನಿರ್ಧಾರ. ನೀವಿಬ್ರು ನಿಮ್ಮ ಅಂಗಡಿಗಳನ್ನ ಬಂದ್ ಮಾಡ್ಬೇಕಾಗತ್ತೆ. ಆಗ ಮಹೇಶ್ ಮಧ್ಯದಲ್ಲಿ ಮಾತಾಡ್ತಾನೆ. ಮುಖ್ಯಸ್ಥರೇ, ನನ್ ಗೋಲ್ಗಪ್ಪ ರುಚಿಯಾಗಿದೆ ಮತ್ತೆ ಶುದ್ಧವಾಗಿದೆ. ಈ ದಿನೇಶ್ ಗೋಲ್ಗಪ್ಪದಲ್ಲಿ ಸಮಸ್ಯೆ ಇರೋದು. ಯಾಕಪ್ಪ ಸುಳ್ಳು ಹೇಳ್ತಾ ಇದ್ಯಾ? ಗೋಲ್ಗಪ್ಪನ ನೀನು ಕೆಟ್ಟ ಎಣ್ಣೆಯಲ್ಲಿ ಕರಿತಾ ಇರೋದು, ಅದಕ್ಕೆ ಜನ ಹುಷಾರ್ ತಪ್ತಾ ಇರೋದು. ಏ ನೀವಿಬ್ರು ಜಗಳ ಆಡ್ಬೇಡಿ. ನನ್ನ ನಿರ್ಧಾರನೇ ಅಂತಿಮ ನಿರ್ಧಾರ, ಇದರಲ್ಲಿ ಬದಲಾಗೋದಿಲ್ಲ. ಮಹೇಶ್ ಮನೆಗ್ ಬಂದು ಅವನ್ ಹೆಂಡತಿ ಹತ್ರ ಹೇಳ್ತಾನೆ, ಮುಖ್ಯಸ್ಥರು ಹೇಳ್ತಿದ್ರು ಸೀರೆ ವ್ಯಾಪಾರ ಮಾಡಕ್ಕೆ ಸಹಾಯ ಮಾಡ್ತಾರೆ ಅಂತ. ಅಯ್ಯೋ, ಸೀರೆ ವ್ಯಾಪಾರ ಮಾಡಿ ಏನ್ ಮಾಡೋಣ? ವ್ಯಾಪಾರ ಎಷ್ಟ್ ಚೆನ್ನಾಗಿ ನಡೀತಾ ಇತ್ತು, ಅದನ್ನ್ಯಾಕ್ ಬಂದ್ ಮಾಡಿದ್ರಿ? ಈಗ ಜೀವನ ನಡ್ಸೋದಕ್ಕೆ ಕಷ್ಟ ಆಗುತ್ತೆ ಅಲ್ವಾ? ದಿನೇಶ್ ಮನೆಯಲ್ಲೂ ಕೂಡ ಅವನ್ ಹೆಂಡತಿ ತುಂಬಾ ಬೇಜಾರದಿಂದ ಹೇಳ್ತಾಳೆ, ನನಗನ್ಸುತ್ತೆ ಎಲ್ಲ ಮುಗಿದು ಹೋಯ್ತು ಅಂತ. ನಂದೇ ತಪ್ಪಾಗಿತ್ತು. ಸ್ವಲ್ಪ ಶುದ್ಧವಾಗಿ ಕ್ಲೀನಾಗಿ ಮಾಡಿದಿದ್ರೆ ಈ ಸಮಸ್ಯೆನೇ ಬರ್ತಾ ಇರ್ಲಿಲ್ಲ. ಸೀರೆಗಳ ವ್ಯಾಪಾರ ಆದ್ರೂ ಮಾಡ್ಲೇಬೇಕಲ್ವಾ, ಬೇರೆ ದಾರಿನೇ ಇಲ್ಲ. ಮನೆ ಖರ್ಚು, ಮಕ್ಕಳ ಸ್ಕೂಲ್ ಫೀಸು, ಇನ್ನು ಎಷ್ಟೊಂದು ಖರ್ಚುಗಳು ಇದೆ. ಅದನ್ನೆಲ್ಲ ಹೇಗ್ ಮಾಡ್ತೀರಾ? ಈಗ ಮಾಡ್ಲೇಬೇಕು. ಪಂಚಾಯಿತಿ ವಿರುದ್ಧವಾಗಿ ಹೋಗೋಕ್ಕೂ ಆಗಲ್ವಲ್ಲ.
ನನ್ನ ತಪ್ಪು ಸುಧಾರಿಸ್ಕೊಳ್ಳಕ್ಕೆ ಒಂದು ಅವಕಾಶ ಸಿಕ್ಕಿದ್ರೆ ಸಾಕು. ನನ್ನ ಗೋಲ್ಗಪ್ಪನ ತುಂಬಾ ಶುದ್ಧವಾಗಿ ಮಾಡ್ತೀನಿ. ಮುಖ್ಯಸ್ಥರು ಇನ್ನೊಂದ್ಸಲಿ ಕಂಪ್ಲೇಂಟ್ ಮಾಡೋ ಹಾಗೆ ನಾನು ಯಾವತ್ತೂ ಮಾಡಲ್ಲ. ಇನ್ನೊಂದ್ ಕಡೆ ಮಕ್ಕಳಿಗೆಲ್ಲ ಕ್ರಿಸ್ಮಸ್ ದಿನ ಗೋಲ್ಗಪ್ಪ ತಿನ್ನೋಕ್ಕಾಗಲ್ಲ ಅಂತ ಅವ್ರೆಲ್ರಿಗೂ ತುಂಬಾನೇ ಬೇಜಾರಾಗಿತ್ತು. ಕ್ರಿಸ್ಮಸ್ ಹಾಲಿಡೇ ಇದೆ, ಆದ್ರೆ ಏನು ಮಜಾ ಬರ್ತಾನೆ ಇಲ್ಲ. ಹೌದು, ಮಜಾ ಹೇಗ್ ಬರುತ್ತೆ? ಊರಲ್ಲಿ ಗೋಲ್ಗಪ್ಪ ಇಲ್ಲ ಅಲ್ವಾ? ಟೀನು, ನಿನ್ ತಾತ ಮಹೇಶ್ ಮತ್ತೆ ದಿನೇಶ್ ಅವ್ರ ಅಂಗಡಿನ ಕ್ಲೋಸ್ ಮಾಡಿದ್ದಾರೆ. ಅಯ್ಯೋ, ಅವರು ಶುದ್ಧವಾಗಿ ಇಟ್ಕೋತಾ ಇರ್ಲಿಲ್ಲ, ಅದಕ್ಕೆ ಬಂದ್ ಮಾಡಿದ್ರು. ನಾನು ಹುಷಾರ್ ತಪ್ಪಿದ್ದೆ. ಅದ್ ಹೇಗ್ ಹುಷಾರ್ ತಪ್ಪೋದೆ? ನನಗಂತೂ ಏನೂ ಆಗ್ಲಿಲ್ಲಲ್ವಾ? ನಿನ್ಗೇನು ಆಗಿಲ್ಲ ಅಂದ್ರೆ ನಾನೇನ್ ಮಾಡ್ಲಿ? ಅವ್ರ ಅಂಗಡಿಗಳನ್ನ ನಿಮ್ ತಾತ ಯಾಕೆ ಬಂದ್ ಮಾಡಿದ್ರು? ಅಯ್ಯೋ, ನೀವು ಜಗಳ ಮಾಡ್ಬೇಡ್ರಿ. ನನಗನ್ಸುತ್ತೆ ಕ್ರಿಸ್ಮಸ್ ಹಾಲಿಡೇ ನಾವ್ ಹೀಗೆ ಕಡಿತೀವಿ ಅಂತ. ಸ್ವಲ್ಪನೂ ಮಜಾನೇ ಇಲ್ಲ. ಸಾಂತಾ ಕ್ಲೋಸ್ ಇದ್ದಿದ್ರೆ ತುಂಬಾನೇ ಚೆನ್ನಾಗಿರ್ತಿತ್ತು. ಅವ್ರ ಹತ್ರ ಗಿಫ್ಟ್ ಆಗಿ ನಾವು ಮಹೇಶ್ ಮತ್ತೆ ದಿನೇಶ್ ಅವರ ಗೋಲ್ಗಪ್ಪ ಕೇಳ್ತಾ ಇದ್ವಿ. ಸಾಂತಾ ಮನೆಯಲ್ಲೇ ಕುತ್ಕೊಂಡು ಆ ಮಕ್ಕಳ ಮಾತು ಕೇಳಿಸ್ಕೊತಾ ಇದ್ದ. ಕ್ರಿಸ್ಮಸ್ ಬಂತು ಅಂತ ಗೋಲ್ಪುರಿ ಊರಿಗೆ ಹೋಗಕ್ಕೆ ತಯಾರಿ ಮಾಡ್ಕೊಳ್ತಾ ಇದ್ದ. ಹತ್ರದಲ್ಲಿರೋ ಏಂಜಲ್ ಸಾಂಟಾಗೆ ಹೇಳ್ತಾಳೆ, ನೀವು ಕೇಳಿಸ್ಕೊಂಡ್ರ? ಗೋಲ್ಪುರಿ ಊರಲ್ಲಿ ಮಕ್ಕಳಿಗೆ ಗೋಲ್ಗಬ್ಬ ತಿನ್ನಕ್ಕೆ ಆಗ್ತಿಲ್ಲ ಅಂತ ಹೇಳಿ ತುಂಬಾನೇ ಬೇಜಾರಾಗಿದ್ದಾರೆ. ಅವರು ಕ್ರಿಸ್ಮಸ್ ರಜೆಯಲ್ಲಿ ಬೇಜಾರಾಗಿದ್ರೆ ಇದೊಂದು ತಪ್ಪು ತಾನೇ. ನನ್ನ ಕೈಯಲ್ಲಿ ಇದು ನೋಡಕ್ ಆಗ್ತಾ ಇಲ್ಲ. ನಾನು ಆದಷ್ಟು ಬೇಗ ಏನಾದ್ರೂ ಒಂದು ಮಾಡ್ಲೇಬೇಕು. ನಾನು ಇವತ್ತೇ ಗೋಲ್ಪುರಿಯ ಊರಿಗೆ ಹೋಗ್ತೀನಿ. ಸಾಂಟಾ ಕ್ಲೋಸ್ ಮಕ್ಕಳ ಹತ್ರ ಬಂದಾಗ ಅವ್ರಿಗೆ ಕೇಳ್ತಾನೆ, ಮಕ್ಕಳೇ, ನಿಮ್ಮನ್ನ ಈ ರೀತಿ ನೋಡಿ ನನಗೆ ತುಂಬಾನೇ ಬೇಜಾರಾಗ್ತಾ ಇದೆ. ಅದಕ್ಕೆ ನಾನು ನಿಮ್ಗೋಸ್ಕರ ಈ ಗಿಫ್ಟ್ಗಳನ್ನ ತಂದೀನಿ. ಬೇಡ, ನಮ್ಗೆ ಈ ಚಾಕ್ಲೇಟ್ ಗಿಫ್ಟ್ಸ್ ಎಲ್ಲ ಏನು ಬೇಡ. ಹೌದು ಸಾಂಟಾ, ನಮ್ಗೆ ಈ ಗಿಫ್ಟ್ಸ್ ಎಲ್ಲ ಬೇಕಾಗಿಲ್ಲ. ನನಗೆ ಗೊತ್ತು ನಿಮ್ಗೇನ್ ಬೇಕು ಅಂತ. ಸಾಂಟಾ ಬ್ಯಾಗ್ ಅನ್ನ ಓಪನ್ ಮಾಡಿ ಅದರಲ್ಲಿರೋ ಒಂದು ಮಡಕೆನ ತೆಗಿತಾನೆ. ಇಲ್ಲಿ ನೋಡಿ, ಇದು ಜಾದುವಿನ ಮಡಕೆ. ಇದು ಮಾತಾಡುವಂತ ಗೋಲ್ಗಪ್ಪ ಕೊಡುತ್ತೆ. ನಿಮ್ ಊರಿನ ಮಹೇಶ್ ಮತ್ತೆ ದಿನೇಶ್ ಇಬ್ರು ಕೂಡ ತುಂಬಾ ಚೆನ್ನಾಗಿ ಗೋಲ್ಗಪ್ಪ ಮಾಡ್ತಾರೆ. ಆದ್ರೆ ಗೋಲ್ಗಪ್ಪ ಮಾಡ್ಬೇಕಾದ್ರೆ ಶುದ್ಧವಾಗಿ ಮಾಡೋದಿಲ್ಲ ಅವರು. ಆ ಕಾರಣಕ್ಕೆ ನೀವು ಹುಷಾರ್ ತಪ್ತಾ ಇದ್ದೀರಾ. ನಾನೊಂದು ಕೆಲಸ ಮಾಡ್ತೀನಿ, ಮಾತಾಡುವಂತ ಗೋಲ್ಗಪ್ಪನ ಅವ್ರ ಗೋಲ್ಗಪ್ಪ ಒಳಗಡೆ ಮಿಕ್ಸ್ ಮಾಡ್ತೀನಿ. ಮತ್ ನೀವು ಯಾವಾಗೆಲ್ಲ ಈ ಮಾತಾಡುವಂತ ಗೋಲ್ಗಪ್ಪನ ತಿಂತೀರೋ ಇವುಗಳು ನಿಮ್ಗೆ ಹೇಳುತ್ತೆ ಮಹೇಶ್ ಮತ್ತೆ ದಿನೇಶ್ ಶುದ್ಧವಾಗಿ ಗೋಲ್ಗಪ್ಪ ಮಾಡಿದ್ರೋ ಇಲ್ವೋ ಅಂತ. ಅರ್ಥ ಆಯ್ತಾ? ಇದರಿಂದ ನಿಮ್ಮ ಊರಲ್ಲಿ ಮತ್ತೆ ಗೋಲ್ಗಪ್ಪ ಸಿಗುತ್ತೆ. ಮತ್ಯಾರು ಹುಷಾರು ತಪ್ಪೋದಿಲ್ಲ. ವಾ, ಇದಂತೂ ಅದ್ಭುತ. ಸಾಂಟಾ ಮಹೇಶ್ ಮತ್ತೆ ದಿನೇಶ್ ಮನೆಗೆ ಹೋಗಿ ಅವ್ರ ಹತ್ರ ಇರೋ ಗೋಲ್ಗಪ್ಪ ಮಧ್ಯದಲ್ಲಿ ಮಾತಾಡೋ ಗೋಲ್ಗಪ್ಪನ ಇಡ್ತಾನೆ. ಇನ್ ಮುಂದೆ ಯಾರೇ ಆದ್ರೂ ಈ ಗೋಲ್ಗಪ್ಪ ತಿಂದ್ರೆ ಅದ್ಭುತನೇ ಆಗುತ್ತೆ. ಮಕ್ಕಳು ಸ್ಯಾಂಟಾ ವಿಷಯನ ಮುಖ್ಯಸ್ಥರಿಗೆಲ್ಲ ಹೇಳ್ತಾರೆ. ಅವ್ರಿಗೆ ಮೊದ್ಲು ನಂಬಕ್ಕಾಗ್ತಾ ಇರ್ಲಿಲ್ಲ. ಮತ್ತೆ ಟೀನು ಹೇಳ್ತಾನೆ, ತಾತ ಅವರೇ, ನಮ್ಮ ಮಾತನ್ನ ನಂಬಿ ನೀವು. ನಿಜವಾಗ್ಲೂ ಮಾತಾಡುವಂತ ಗೋಲ್ಗಪ್ಪನ ಸ್ಯಾಂಟಾ ದಿನೇಶ್ ಅಂಕಲ್ ಮತ್ತೆ ಮಹೇಶ್ ಅಂಕಲ್ ಅಂಗಡಿಯಲ್ಲಿ ಇಡ್ತಾ ಇದ್ದಾರೆ. ಅವು ನಮ್ಗೆ ಹೇಳುತ್ತೆ ಗೋಲ್ಗಪ್ಪನ ತಿನ್ಬೇಕಾ ಅಥವಾ ಇಲ್ಲ ಅಂತ. ಪ್ಲೀಸ್ ತಾತ ಅವರೇ, ನೀವು ಒಂದ್ಸಲ ದಿನೇಶ್ ಮತ್ತೆ ಮಹೇಶ್ ಅಂಕಲ್ಗೆ ಟೆಸ್ಟ್ ಇಟ್ ನೋಡಿ. ನಮ್ಗೂ ಕೂಡ ಗೊತ್ತಾಗುತ್ತೆ ಗೋಲ್ಗಪ್ಪ ನಿಜವಾಗ್ಲೂ ಮಾತಾಡುತ್ತಾ ಇಲ್ವಾ ಅಂತ. ಸರಿ ಸರಿ ಆಯ್ತಪ್ಪ. ಟೀನು, ನೀನ್ ಇಷ್ಟೊಂದು ಬಲವಂತ ಮಾಡ್ತಿದ್ಯಾ ಅಂದ್ಮೇಲೆ ದಿನೇಶ್ ಮತ್ತೆ ಮಹೇಶ್ ಅಂಗಡಿಲಿ ಗೋಲ್ಗಪ್ಪ ತಿಂದು ನೋಡೋಣ, ಬನ್ನಿ. ಮುಖ್ಯಸ್ಥರ ಒಪ್ಪಿಗೆಯಂತೆ ಮಹೇಶ್ ಮತ್ತೆ ದಿನೇಶ್ ಅಂಗಡಿನ ಓಪನ್ ಮಾಡ್ತಾರೆ. 3 ಜನ ಮಕ್ಕಳು ಗೋಲ್ಗಪ್ಪ ತಿನ್ನೋಕೆ ಕೈಯಲ್ಲಿ ಬೌಲ್ ಹಿಡ್ಕೋತಾರೆ. ಮಹೇಶ್ ಅಂಕಲ್, ನಮ್ಗೆ ಬೇಗ ಗೋಲ್ಗಪ್ಪ ಕೊಡಿ ಅಲ್ವಾ? ನಿಮ್ ಗೋಲ್ಗಪ್ಪ ನಾವು ತಿನ್ನೋಕೆ ತುಂಬಾ ದಿನದಿಂದ ಕಾಯ್ತಾ ಇದ್ವಿ. ಅರೆ ಹಾ, ತಗೊಳ್ಳಿ, ಹೇಗಿದೆ ರುಚಿ ಹೇಳಿ. ಟೀನು ಗೋಲ್ಗಪ್ಪ ಬಾಯಿಗೆ ಹಾಕೋ ಮುಂಚೆನೆ ಆಗ ಗೋಲ್ಗಪ್ಪ ಧ್ವನಿ ಕೇಳಿ ಎಲ್ರಿಗೂ ಆಶ್ಚರ್ಯ ಆಯ್ತು. ನಿಲ್ಸು, ನನ್ನನ್ನ ತಿನ್ಬೇಡ. ನನ್ನಲ್ಲಿರೋ ನೀರು ತುಂಬಾ ಗಲೀಜವಾಗಿರೋ ನೀರು. ನೀನ್ ಇದನ್ ತಿಂದ್ರೆ ನೀನ್ ಹುಷಾರ್ ತಪ್ಪ ಹೋಗ್ಬಿಡ್ತೀಯಾ. ಇದನ್ನ ಕೇಳಿ ಮಹೇಶ್ಗೆ ಆಶ್ಚರ್ಯ ಆಯ್ತು. ಇನ್ನೊಂದ್ ಅಂಗಡಿ ಹತ್ರ ಹೋಗಿ ಟೀನು ಹೇಳ್ತಾನೆ, ಕೇಳಿ ದಿನೇಶ್ ಅಂಕಲ್, ನನಗೂ ಕೂಡ ಗೋಲ್ಗಪ್ಪ ಕೊಡಿ. ದಿನೇಶ್ ಕೊಟ್ಟಿರೋ ಗೋಲ್ಗಪ್ಪ ತಿನ್ನೋಕ್ ಹೋದಾಗ ಟೀನು ತಿನ್ನೋ ಗೋಲ್ಗಪ್ಪ ಮತ್ತೆ ಮಾತಾಡೋದಕ್ಕೆ ಶುರು ಆಗುತ್ತೆ. ನೀ ನನ್ನನ್ನ ತಿನ್ಬೋದು. ದಿನೇಶ್ ಅವರು ಇವತ್ತು ಕ್ಲೀನ್ ಆಗಿರೋ ನೀರಲ್ಲಿ ಈ ಗೋಲ್ಗಪ್ಪನ ತಯಾರಿಸಿದ್ದಾರೆ. ಈ ಗೋಲ್ಗಪ್ಪ ತಿನ್ನೋದ್ರಿಂದ ನೀನು ಹುಷಾರ್ ತಪ್ಪಲ್ಲ. ಅರೆ ವಾ. ಆಗ ಅಲ್ಲಿ ಸಾಂಟಾ ಪ್ರತ್ಯಕ್ಷ ಆಗ್ತಾನೆ. ನೋಡಿದ್ರ ಮಕ್ಕಳೇ, ಮಾತಾಡುವಂತ ಗೋಲ್ಗಪ್ಪನ ಚಮತ್ಕಾರ. ಮಹೇಶ್ ನಿನ್ನ ಅಂಗಡಿನ ಪ್ರಧಾನರು ಬಂದ್ ಮಾಡಿದ್ರು.
ನಿನ್ನ ದುಡಿಮೆ ನಿಂತೋಯ್ತು, ಆದ್ರೂ ಕೂಡ ನಿನಗೆ ಒಂದು ಚೂರು ಬುದ್ಧಿ ಬರ್ಲಿಲ್ಲ. ದಿನೇಶ್, ನೀನು ನಿನ್ನ ತಪ್ಪನ್ನ ಸರಿ ಮಾಡ್ಕೊಂಡು ಈಗ ಚೆನ್ನಾಗಿ ಮಾಡ್ತಿದ್ಯಾ. ಶುದ್ಧವಾದ ರೀತಿಯಲ್ಲಿ ನೀನು ಗೋಲ್ಗಪ್ಪನ ತಯಾರು ಮಾಡ್ತಾ ಇದೀಯಾ. ನಾನು ಇದೇ ಹೇಳೋದು, ನೀವಿಬ್ರು ಅಣ್ಣ ತಮ್ಮದಿರು ಜಗಳ ಬಿಟ್ಬಿಟ್ಟು ಒಟ್ಟಿಗೆ ವ್ಯಾಪಾರ ಮಾಡಿ ಒಂದೇ ಬಾರಿಗೆ ಗೋಲ್ಗಪ್ಪನ ಮಾರಿ, ಅದು ನನ್ನ ಜಾದುವಿನ ಮಡಿಕೆಯಿಂದ ಬಂದಂತಹ ಮಾತಾಡುವಂತ ಗೋಲ್ಗಪ್ಪನ ಕೊಟ್ಟು ಶುದ್ಧತೆಯಿಂದ ಮಾರಿ. ಯಾಕಂದ್ರೆ ಶುದ್ಧತೆಯಿಂದ ಮಾರ್ಲಿಲ್ಲ ಅಂದ್ರೆ ಮಾತಾಡುವಂತ ಗೋಲ್ಗಪ್ಪ ನಿಜ ಹೇಳುತ್ತೆ. ಹಾ, ಮತ್ತೆ ದಿನೇಶ್ ಅಂಕಲ್, ಮಹೇಶ್ ಅಂಕಲ್, ನಿಮ್ಮ ಈ ಮಾತಾಡುವಂತ ಗೋಲ್ಗಪ್ಪನ ನಾವು ತಿಂತೀವಿ. ಅದರಿಂದ ನಾವು ಯಾವತ್ತೂ ಹುಷಾರ್ ತಪ್ಪೋದಿಲ್ಲ. ಸರಿಯಾಗಿ ಹೇಳ್ದೆ ಟೀನು. ನಡಿ ದಿನೇಶ್, ಹಾಕು ಒಂದು 5-6 ಪ್ಲೇಟ್ ಗೋಲ್ಗಪ್ಪ. ಸಾಂಟಾ ಮಕ್ಕಳ ಜೊತೆಗೆ ಗೋಲ್ಗಬ್ಬನ ತಿಂದ. ಸರಿ ಮಕ್ಕಳೇ, ನಾನೀಗ ಹೊರಡ್ತೀನಿ. ವಿಶಿಂಗ್ ಯು ಮೆರಿ ಕ್ರಿಸ್ಮಸ್. ಕ್ರಿಸ್ಮಸ್ನ ಶುಭಾಶಯಗಳು ನಿಮ್ಗೆಲ್ಲ. ಬಾಯ್ ಸಾಂಟಾ, ಹ್ಯಾಪಿ ಕ್ರಿಸ್ಮಸ್. ಬಾಯ್ ಮಕ್ಕಳೇ.